ನೋಡ್ರಿ ಇವರು ಉಪೇಂದ್ರ ಸರ್ ಮಗ ಅಂತೆ. ಅದು ನನ್ನ ಫಾಲೋ ರಾಕ್ ಸೈಕ್ ಸೌಂಡ್ ಆರಾರು ಡ್ರೈವ್ ಆಗ್ತಾರೆ ನಡೆಯುತ್ತಾರೆ. ಭುಜ ಬಾಯ್ ಬ್ರೋ. ಇದು ಉಪೇಂದ್ರ ಸರ್ದು ಮಗದ ಬೈಕ್ ನೋಡ್ರಿ, ಇದು KA05. ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಮ್ದೆಲ್ಲ 100, ಅವ್ರದ್ದೆಲ್ಲ 1500cc ಬೈಕ್ಸ್ ಎಲ್ಲ ಹೋಗ್ತಾ ಇವೆ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ರೆ? ನಾನು ನಿಮ್ಮ ಸಂಚಾರಿ ಸತೀಶ್. ಎಲ್ರಿಗೂ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಇವತ್ತು ನಾನು ಎಲ್ಲಿಗೆ ಹೋಗ್ತಾ ಇದ್ದೀನ ಅಂದರೆ ಹೆಬ್ಬಾಳ ಹತ್ರ ಸಿಗ್ಗೇರ್ ಅಂತೇಳಿ ಅಲ್ಲೊಂದು ಪ್ಲೇಸ್ ಇದೆ, ಅಲ್ಲಿಗೆ ಹೋಗ್ತಾ ಇದ್ದೀನಿ. ಯಾಕಂದರೆ ಇವತ್ತು ಸ್ವಾತಂತ್ರ್ಯ ದಿನಾಚರಣೆ ಅಲ್ವಾ, ಅದಕ್ಕೋಸ್ಕರ ಅಲ್ಲಿ ತುಂಬ ಸೂಪರ್ ಕಾರು, ಸೂಪರ್ ಬೈಕ್ಸು ಎಲ್ಲ ಒಂಥರ ಇವೆಂಟ್ ಥರ ನಡೆಯುತ್ತೆ. ಬನ್ನಿ ಅಂತೇಳಿ ನಮ್ಮ ರವಿ ಬ್ರೋ ಹೇಳಿದ್ದಾರೆ, ಅದಕ್ಕೋಸ್ಕರ ನಾನು ಹೋಗ್ತಾ ಇದ್ದೀನಿ. ಇದು ನಾನು ಫಸ್ಟ್ ಟೈಮ್ ಆ ಥರ ಹೋಗ್ತಾ ಇರೋದು. ಅವ್ರು ಮುಂಚೆ ಎಲ್ಲ ಹೋಗಿದ್ದಾರೆ 2-3 ಸಲ. ನಾನು ಇವತ್ತು ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ಅದಕ್ಕೋಸ್ಕರ ನಡೀರಿ, ಅಲ್ಲಿ ಹೋದ್ಮೇಲೆ ಹೆಂಗಿರುತ್ತೆ, ಏನೇನು ಸೀನ್ ಆಗುತ್ತೆ ಅಂತ ನನಗೂ ಕೂಡ ಗೊತ್ತಿಲ್ಲ, ನಿಮಗೂ ತೋರಿಸ್ತೀನಿ. ನಡೀರಿ, ವಿಡಿಯೋ ಶುರು ಮಾಡೋಣ. ನೋಡ್ರಿ, ಇಲ್ಲೊಂದು ಅಯ್ಯಭುಜ. ಇವನೇನು ಗುರು, ಅವ್ನ ಗಾಡಿಗೇನ ಒಂದು ಬ್ಯಾಕೆ ತಪ್ಪಾಗಿದೆ. ನೋಡ್ರಿ, ಎಲ್ಲರೂ ಇವತ್ತು ಅಲ್ಲಿಗೆ ಹೋಗ್ತಾ ಇದ್ದಾರೆ. ನೋಡ್ರಿ ಅಯ್ಯಭುಜ. ಇನ್ನೊಂದು ಇತ್ತಲ್ಲ BMW ಇದೆ ಹಿಂದೆ. ಫುಲ್ ಟ್ರಾಫಿಕ್ ಜಾಮ್. RX GT 6 ಗೇರ್ ಇದೆ ನೋಡಿ. ಹಾಯ್ ಗುರು. ಇವ್ನ್ಯಾವನ ಸೆಡೆ ನನ್ನ ಮಗ. ನಮಸ್ಕಾರ. ನಡೀರಿ ಹೋಗೋಣ. ಎಲ್ಲಿದೆ ಗಾಡಿ? ಪಾರ್ಕಿಂಗ್ ಇಲ್ಲಲ್ಲ ಬ್ರೋ, ಅಲ್ಲಿ ಹಾಕ್ಲಾ? ಈಗ ನನ್ನ ಫೇವ್ರೇಟ್, ನನ್ನ ಎಕ್ಸ್ಪಲ್ಸ್ ಡ್ರೀಮ್ ಬೈಕ್ ಪಕ್ಕದಲ್ಲೇ ಹಾಕ್ತೀನಿ. ಎಕ್ಸ್ಪಲ್ಸ್ ನನ್ನ ಡ್ರೀಮ್ ಬೈಕ್, ಅದ್ರ ಪಕ್ಕದಲ್ಲಿ ಹಾಕೋಣ. ಯಾರು? ಎಲ್ಲಿದ್ದಾನೆ? ಬಂದಿದ್ನಾ? ಓಕೆ. ನೋಡ್ರಿ ಒಳಗಡೆ ಸೌಂಡು. ಅಯ್ಯಭುಜ, ಸುಜುಕಿ ಅಯ್ಯಭುಜ ತಾನೇ? ವಾ, ಇಲ್ಲಿ ನೋಡ್ರಿ ಬೈಕ್ಗಳು. ZX10 R, ಅದು BMW S1000 RR. ಅದು ZX10 R ಅಲ್ಲ? ನಮ್ಮ ಎಷ್ಟೋ ಫಾಲೋವರ್ಸ್ ಡ್ರೀಮ್ ಬೈಕ್ ಇದೆ, ಅದು ಗೊತ್ತಾ? ಒಂದು ಕೂಡ ಅದು ಡ್ರೀಮ್ ಬೈಕೆ, ಬಟ್ ಇವಾಗ ತೊಗೊಳ್ಳಲ್ಲ. ನನ್ನ ಪಕ್ಕ ನಾನು ಮುದುಕಾದ್ಮೇಲೆ ತೊಗೊಳ್ತೀನಿ ಅದನ್ನು. SC ಪ್ರಾಜೆಕ್ಟ್ ಹಾಕೋರು ಇದಕ್ಕೆ. ಫುಲ್ ಹೊಡೆದ್ರೋ ಸೌಂಡು, ಈ ಏರೇನೇ ಸೈಕಾಗಿ ಹೊಡಿತಾ ಇದೆ. ಓ ನೋಡ್ರಿ, ಇವರು ಉಪೇಂದ್ರ ಸರ್ ಮಗ ಅಂತೆ. ಸರ್ ಹೌದು, ಅವಾಗಲೇ ಹೇಳಿದ್ರು ಪ್ರತಿ ಸಲನೂ ಬರ್ತಾರೆ, ಈ ಸಲ ಕೂಡ ಬರ್ತಾರೆ ಅಂತೇಳಿ. ಓಕೆ, ಥ್ಯಾಂಕ್ ಯು. ಅವ್ರು ನೋಡ್ರಿ ಉಪೇಂದ್ರ ಸರ್ ಮಗ ಅಂತ. ಅಪ್ಪಾ, ಅವ್ರು ಸೆಲೆಬ್ರಿಟಿ ಥರ ಅನ್ಸೋದೇ ಇಲ್ಲಲ್ಲ. ಸೆಲೆಬ್ರಿಟಿ ಮಗ ಅಂದರೆ ಒಬ್ಬೊಬ್ರಿಗೆ ಎಷ್ಟು ಕೊಬ್ಬಿರುತ್ತೆ. ಅವ್ರು ನೋಡ್ರಿ ಎಷ್ಟು ಪ್ರೀತಿಯಿಂದ ಮಾತಾಡ್ಸಿದ್ರು. ಸೂಪರ್. ಯಾವ್ದು ಗುರು? ಯಮ ಅಂದ್ ಹಿಂದ್ಗಡೆ ಇರೋದು ಎಜ್ಜಾಕ್ಸ್ಟ. ಇದು ನೋಡ್ದೆ ಬ್ರೋ. ಓ, ಅದೇನು ಬ್ರೋ ಪೈಪ್ ಇದ್ದಂಗಿದೆ? ಅದು ಪೈಪ್ ಇದ್ದಂಗಿದೆ.
ಓಹ್ ಸಖತ್ ಸೈಕಾಗಿತ್ತು. ಹಾಂ ಸರ್ ಬ್ರೋ. ಬಾಯ್ ಬ್ರೋ. ಇದು ಉಪೇಂದ್ರ ಸರ್ದು ಮಗದ ಬೈಕ್ ನೋಡ್ರಿ, ಇದು KA05JR18. ಇವರೆಲ್ಲ ಅವ್ರ ಫ್ರೆಂಡ್ಸು. ರವಿಬ್ರು ಹೋಗಿ ಮಾತಾಡಿಸ್ತಾ ಇದ್ದಾರೆ. ಇದು ಏಪ್ರಿಲಿಯಾ. ಸ್ಟಾಕ್ ಜಸ್ಟ್ ಇದೆ, ಅಂದರೆ ಇವರು ಮಾಡಿಫೈ ಮಾಡಿಸಿಲ್ಲ ಸ್ಟಾಕ್ನ. ನಾರ್ಮಲ್ ಗಾಡಿ ಜೊತೆ ಏನು ಬಂದಿದೆಯೋ ಅದೇ ನೋಡಿ. ಸೈಕ್ ಗುರು ಗಾಡಿ. ಅಂದರೆ ಇವ್ರು ಸ್ಟಾಕ್ ಜಸ್ಟ್ ಇದೆ, ಅಂದರೆ ಮಾಡಿಫೈ ಮಾಡಿಸಿಲ್ಲ ಅಲ್ಲ. ಹೆಂಗೆ ಶೋರೂಮಿಂದ ಹೆಂಗೆ? ಹಾಂ ಮಾಡಬೇಕಾಗುತ್ತೆ. ಹೌದು, ಸ್ವಲ್ಪ ಸಿಕ್ಕರು ಸಾಕು, ರುಬ್ಬಿಡ್ತಾರೆ ನಿಜ. ಅದೇ ಗುರು ನಮ್ಮ ಅಪ್ಪನ ಇದನ್ನ ಹಿಡ್ಕೊಂಡು ನಾನು ಕೈಯಲ್ಲ ಅಂತ ಹೇಳಿದ್ರು. ಹಾಂ ಅದೇ ಗೊತ್ತು ಬ್ರೋ, ನೋಡಿದ್ದೀನಿ ಅವ್ರನ್ನ ಫೋನ್ನಲ್ಲಿ. ಇವತ್ತು ರಿಯಲ್ ಆಗಿ ನೋಡ್ತಾ ಇರೋದು. ಹಾಂ ಯಾರು ಸಿಂಗರಾ? ಫೀಮೇಲಾ? ಹುಡುಗಿನಾ? ಓಕೆ ಓಕೆ. ನಾನು ಸಿಂಗರ್ ಅಂತ ಕೇಳ್ತಾ ಇದ್ದೆ. ಆ ಸೌಂಡ್ಗೆ ಇನ್ನೂ ಗುಯ್ ಅಂತ ಇದೆ ಕಿವಿಯಲ್ಲಿ. ನೋಡ್ರಿ, ಇದು ಜಡಕ್ಸ್ಟನ್ ಆರು. ಆಮೇಲೆ ಅದು S1000R. ಅವ್ರ ಜೊತೆ ಹೋಗೋಣ ಸೈ ಅಂತ. ಚೇಂಜ್ ಮಾಡೋಕ್ಕಾಗಲ್ಲ ಇವತ್ತು. ಅವ್ರು ಅಕಸ್ಮಾತ್ ನಿಧಾನ ಬ್ರೋ. ಟೈರ್ ನೋಡಿ ಬ್ರೋ ಹಂಗೆ ಇದೆ. ನೋಡಿದ್ದಾರಲ್ಲ. ಹಾಂ ಹಾಂ ಹಾಂ. ಎಲ್ಲಿ ಗುರು ಅದು? ಯಾವ್ದು ಬ್ರೋ ಅದು? ಹಯಾಬುಸಾ ಬ್ರೋ. ಹಯಾಬುಸಾ GT. ಯಾವುದಿದು? S1000R. ಡ್ರೈವ್ ಆಗ್ತಾರೆ ನೋಡಿ. ನೋಡು ಬ್ರೋ ಹೆಂಗೆ. ಸ್ಟಾಕ್ ಅಡ್ಜಸ್ಟ್ ಅದು, ಸ್ಟಾಕ್ ಅಡ್ಜಸ್ಟ್ ಅದು ಸ್ಟಾಕು. ಓಕೆ, ಅದಕ್ಕೆ ಈ ಪಾರ್ಟಿ ಸೌಂಡ್ ಬರ್ತದೆ. ಇಲ್ಲಿ ಹಯಾಬುಸಾ, ಇಲ್ಲಿ GT, ಅಲ್ಲಿ ಫೋಲೋ. ಇವು BMW ಅವ್ರು ಯಾಕೆ ಸೈಲೆಂಟ್ ಆಗಿದ್ದಾರೆ ನೋಡಿ. GT, ಇಲ್ಲಿ ಹಯಾಬುಸಾ, ಅಲ್ಲಿ R1M, ಹಿಮಾಲಯ, ಇಲ್ಲಿ MT, ಇಲ್ಲಿ ಜಡಕ್ಸ್ಟನ್ ಆರು. ಅಲ್ಲೆಲ್ಲ ಇದ್ಯಾವುದು ಹೋಂಡಾದು. ಇದು ಹೋಂಡಾದು ಯಾವುದೋ ಇದೆ. ಇದು ಆಫ್ರಿಕನ್ ಟ್ವಿನ್. ಆಫ್ರಿಕನ್ ಟ್ವಿನ್ ಇದು ಹೋಂಡಾದು. ಇಲ್ಲಿ ನೋಡ್ರಿ S1000R. ಸ್ಟಾಕ್ ಅಡ್ಜಸ್ಟ್ ಇದು, ಸಪ್ರೇಟಾಗಿ ಅವ್ರು ಹಾಕಿಲ್ಲ. ಸ್ಟಾಕ್ ಅಡ್ಜಸ್ಟ್ ಅಂದರೆ ಬೈಕ್ ಜೊತೆ ಏನು ಬಂದಿರುತ್ತೋ ಅದೇ ಅದು ಬ್ರೋ. ಇವಾಗ ಅವ್ರು ರೇವ್ ಮಾಡ್ತಾರೆ ನೋಡಿ. ಹೇಳಿ ಒಂದ್ಸಲ ಕೇಳೋಣ, ರೇವ್ ಹೊಡೆಯುತ್ತಾ? ಅದು ಬೈಕ್ ಕೇಳಿದ್ರಲ್ಲ ನೀವು, ಆ ಬೈಕ್ ಹೆಸರು ಆಫ್ರಿಕನ್ ಟ್ವಿನ್. ಆ ಹೋಂಡಾ ಆಫ್ರಿಕನ್ ಟ್ವಿನ್ ನೋಡಿ. ಅದು ಓಡೋದಾಗಿದೆ ಅವ್ರೆ. ನೋಡ್ರಿ ಎಲ್ಲ ಹೋಗ್ತಾ ಇದೆ ಗಾಡಿಗಳೆಲ್ಲ. ಇದು ಕವಾಸಕಿ. ಇದು ಜಡಕ್ಸ್ಟನ್ ಆರು. ಇದು ಹಯಾಬುಸಾ. ಆ ಕಡೆ ಇರೋದು S1000R. ಈ ಕಡೆ ಹಿಮಾಲಯ, MT. ಇದು ರಾಯಲ್ ಎನ್ಫೀಲ್ಡ್. ಆಮೇಲೆ ಇದು ಕೂಡ ಹಯಾಬುಸಾ. ಇದು GT.
ಯಾವ್ದು ಇದು ಗೊತ್ತಾಗ್ತಾಯಿಲ್ಲ ಬೈಕ್ ಗೊತ್ತಾಯಿದೆ ಏಪ್ರಿಲಿಯ. ಇದು KTM 390 ಇದು ಕೂಡ KTM 390 ಹಿಮಾಲಯ. ಇದು R15. ಆ ಕಡೆ ಇದು ಬಜಾಜ್ ಪ್ಲಾಟಿನಾ 110. ಇದು ಕಾರ್ ನೋಡ್ರಿ, ಸೌಂಡ್ ಖತರ್ನಾಕ್ ಸೌಂಡ್ ಗುರು. ಇದು ವೆನ್ಸ್ ಕವಾಸಕಿ ನಿಂಜಾ 836. ಹೆಂಗ್ರು ಗ್ರಾಫಿಕ್ಸ್ ಎಲ್ಲ ಮಾಡ್ಸವ್ರೆ ಅದಕ್ಕೆ. ಖತರ್ನಾಕ್ ಸೈಕ್ ಸೌಂಡ್. ಏಪ್ರಿಲಿಯ RS MG ಬ್ರೋ. ರೇವ್ ಹೋಂಡಾ ಆಫ್ರಿಕನ್ ಟ್ವಿನ್ ಏಪ್ರಿಲಿಯ RS GT ಥಾರ್ ಬ್ರೋ. ರೇವ್ ಯಾರು ಒಬ್ರು ರೆಸ್ಪಾನ್ಸ್ ಮಾಡಿದ್ರೆ ಅಂಕಲ್ ಎಲ್ರಿಗೂ ಇದು ಎಲ್ರಿಗೂ ಒಂದಿಬ್ರು ಮಾಡಿದ್ರು ಬ್ರೋ. ಜಾವಾ ಇದ್ಯಾವುದು ಬ್ರೋ, ಇದು ಹೆಸರೇ ಗೊತ್ತಿಲ್ಲ ನಂಗೆ. ಯಾರಿಗೂ ಈ ಥರ ಸೌಂಡ್ ಮಾಡ್ತಾವ್ರೆ. NS 200 ಈ ಥರ ಸೌಂಡ್ ಮಾಡಿದೆ. ಈ ಥರ ಯಾರು ಸೌಂಡ್ ಮಾಡಲಿಲ್ಲ ಗುರು. ನೋಡ್ರಿ, ಆನ್ ಆಫ್ ಮಾಡ್ತಾರೆ. ಪಟಾಕಿ ಹೋಂಡಾ ಎಲ್ಲಾದ್ರು ಬ್ರೋ ಸೂಪರ್. ಲೆಟ್ಸ್ ಗೋ. ಹೋಗೋಣ ನಡೀರಿ. ಎಲ್ಲ ಹೋಗ್ತಾರೆ, ನಡೀರಿ ಗುರು. ಲೆಟ್ಸ್ ಗೋ ಬಾ. ಯಾವ್ದು ಗುರು ಸೌಂಡು. ನಾವು ಅವ್ರ ಜೊತೆ ಹೋಗ್ತಾ ಇದ್ದೀವಿ. ನಮ್ದೆಲ್ಲ 100, ಅವ್ರದ್ದೆಲ್ಲ 1500 cc ಬೈಕ್ಸ್ ಎಲ್ಲ ಹೋಗ್ತಾವೆ. ಸುಮ್ಮನೆ ಅವ್ರ ಜೊತೆ ರೈಡ್ ಹೋಗೋಣ ಅಂತ ಅಷ್ಟೇ. ಅವ್ರು ಯಾರಂತನೂ ಕೂಡ ಗೊತ್ತಿಲ್ಲ. ಅವ್ರ ಜೊತೆ ಹೋಗ್ತಾ ಇದ್ದೀವಿ. ಜನನ ಜೊತೆ ಜಾತ್ರೆ ಅಂತಾರಲ್ವಾ, ಹಂಗೆ ಅವ್ರ ಜೊತೆ ಸುಮ್ಮನೆ ಹೋಗ್ತಾ ಇದ್ದೀವಿ. ನೋಡ್ರಿ ರವಿಬ್ರು ಅವ್ರು ಕೂಡ ಇದ್ದಾರೆ. ಏನು ಬ್ರೋ ಸೌಂಡು. ಇಲ್ಲೆಲ್ಲ ಮುಂದ್ಗಡೆ ಬಂದು ನಿಂತ್ಕೊಂಡಿದ್ದಾರೆ. ಬ್ರೋ ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕಿದ್ದಾರೆ, ನೀವು ಕೂಡ ಹಾಕಿ. ರವಿ ಬ್ರೋ ಎಲ್ಲರೂ ಪಾರ್ಕಿಂಗ್ ಲೈಟ್ ಹಾಕವ್ರೆ, ನೀವು ಕೂಡ ಹಾಕ್ರಿ ರೀ. ಪಾರ್ಕಿಂಗ್ ಲೈಟ್ ಅಂತ ಹಾಕಿ ಬ್ರೋ, ಎಲ್ಲರೂ ಪಾರ್ಕಿಂಗ್ ಇಲ್ಲ. ಓಕೆ, ಇವಾಗ ರೈಟ್ ಸೈಡ್ ಇದೆ. ನಂದು ರೈಟ್ ಸೈಡ್ ಬರುತ್ತೆ ಬ್ರೋ. ಏಯ್ ಸುಮ್ಮನೆ ಗುರು. ನೋಡಿ ಸ್ನೇಹಿತರೆ, ಇದೇ ಬಿಗ್ ಬೇ. ತುಂಬ ಸೂಪರ್ ಕಾರ್ಸು, ಸೂಪರ್ ಬೈಕ್ಸು ಎಲ್ಲ ಬಂದು ನಿಂತ್ಕೊಂಡಿರುತ್ತೆ. ಖಾಲಿ ಟೈಮಲ್ಲಿ ಕೂಡ ಸಂಡೇ ಮಾತ್ರ ಇಲ್ಲಿ ಬರಬೇಕು. ಆಲ್ಮೋಸ್ಟ್ ಆಲ್ ಎಲ್ಲ ಯೂಟ್ಯೂಬರ್ಸ್ ನಿಮಗೆ ಸಿಗ್ತಾರೆ ಇಲ್ಲಿ. ನೋಡ್ರ ಇಲ್ಲಿ ಎಷ್ಟು ಜನ ಬಂದವ್ರೆ ಅಂತ. ಬೈಕ್ಸ್ ನೋಡಿ, ಎಲ್ಲ ದೊಡ್ಡ ಬೈಕ್ಸು.
ದೊಡ್ಡ ದೊಡ್ಡ ಕಾರು ಅಲ್ಲೆಲ್ಲ ಕಾರ್ಗಳು ಮೋಸ್ಟ್ಲಿ ಬಂದುಬಿಟ್ಟು ಹೋಗಿರಬೇಕು ಅನ್ಕೋತೀನಿ ನಾನು. ಇಲ್ಲಿ ನೋಡಿ ಬರ್ತಾ ಇದೆ. ಇನ್ನೂ ಸ್ವಲ್ಪ ವೇಟ್ ಮಾಡಿದ್ರೆ ಇನ್ನೂ ಕೂಡ ಬರುತ್ತೆ. ಅಲ್ಲಿ ಗಾಡಿನ ಸೈಡ್ಗೆ ಹಾಕಿದ್ದೀವಿ. ಇನ್ನೂ ಸ್ವಲ್ಪ ಬಂದಿಲ್ಲ ಬೈಕ್ಗಳು ಯಾವುವು ನೋಡೋಣ. ಬನ್ನಿ ಯಾರು ಬರಲಿಲ್ಲ. ಒಂದು 2-3 ಯೂಟ್ಯೂಬರ್ಸ್ ಸಿಕ್ಕರು ಅಷ್ಟೇ. ಆಮೇಲೆ ಯಾರು ಬಂದಿಲ್ಲ. ಎಲ್ಲರೂ ಎಲ್ಲೆಲ್ಲೋ ಹೋಗೋರೋ ಗೊತ್ತಿಲ್ಲ. ಇವಾಗ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಹೆಂಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಗ್ತಾಯಿರಿ, ನಮ್ಮ ವಿಡಿಯೋ ನೋಡ್ತಾಯಿರಿ. ಜೈ ಹಿಂದ್, ಜೈ ಕರ್ನಾಟಕ.